ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ವಿಧಾನಸೌಧದಲ್ಲಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಗಿಫ್ಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಚರ್ಚೆ. ಆರೋಪಿ ರಣ್ಯಾ ರಾವ್ಗೆ ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಡಲಾಗಿತ್ತು. ಕೊಟ್ಟಾತ ಘಟಾನುಘಟಿ ರಾಜಕಾರಣಿ ಅನ್ನೋ ವಿಚಾರ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ವರ್ಷಗಳ ಹಿಂದೆಯೇ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಆರೋಪಿ ರಣ್ಯಾ ರಾವ್ಗೆ ಪ್ರಭಾವಿ ರಾಜಕಾರಣಿ ಒಬ್ರು ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಅನ್ನೋ ಚರ್ಚೆ. ಬರೋಬ್ಬರಿ 40 ರಿಂದ 50 ಲಕ್ಷ ರೂಪಾಯಿ ಮೌಲ್ಯದ ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇದು ಕೇವಲ ಗಾಸಿಪ್ ಲೆವೆಲ್ ಅಲ್ಲಿ ಇದೆಯಾ ಅಥವಾ ಗಂಭೀರವಾದ ಚರ್ಚೆಯ ಸ್ವರೂಪ ಪಡೆದಿದೆಯಾ ಅಂತ? ನಟಿಮಣಿಗೆ ಪ್ರಭಾವಿ ರಾಜಕಾರಣಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್. ಸ್ಮಿತಾ, ಗಾಸಿಪ್ನ ಜೊತೆಗೆ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂತದ್ದು, ಗ್ರಾಸ್ ಆಗಿರುವಂತದ್ದು ನಟಿ ರಮ್ಯಾ ಅವರ ಏನು ಈ ಸ್ಮಗ್ಲಿಂಗ್ ಪ್ರಕರಣ. ಯಾಕೆ ಇದು ಮಹತ್ವ ಪಡೆದುಕೊಳ್ತು ಮತ್ತು ಒಂದಷ್ಟು ಗಾಸಿಪ್ಗೆ ರೆಕ್ಕಪುಕ್ಕ ಪಡ್ಕೊಳ್ತಾ ಇದೆ ಅಂತಂದ್ರೆ, ಸಚಿವರಿಬ್ಬರ ಪಾತ್ರ ಅನ್ನುವಂಥದ್ದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಜೊತೆಗೆ ಯಾರು ಅಂದ್ರೆ ಒಬ್ಬರು ಅಧಿಕಾರಿ ಏನು ಪುತ್ರಿ ಇದ್ರೂ ಕೂಡ ಪ್ರೋಟೋಕಾಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿ ವಿದೇಶದಿಂದ ಬರುವಂತ ಸಂದರ್ಭದಲ್ಲಿ ಪ್ರೋಟೋಕಾಲ್ ಕೊಟ್ಟಿದ್ದಾರಂದ್ರೆ ಅವರ ಪ್ರಭಾವ ಎಷ್ಟಿರಬೇಕು ಅನ್ನುವಂಥದ್ದು. ನಾವು ನೀವು ಕೇಳಿದ್ರೆ ಪ್ರೋಟೋಕಾಲ್ ಕೊಡೋಕೆ ಸಿಗೋದು ಸಾಧ್ಯನೇ ಇಲ್ಲ. ಜೊತೆಗೆ ಶಾಸಕರಿಗೂ ಕೂಡ ಪ್ರೋಟೋಕಾಲ್ ಕೊಡಬೇಕಂದ್ರೆ ಕೂಡ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅದರದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಕಾಮನ್ ವ್ಯಕ್ತಿಗೆ ಏನು ಪ್ರೋಟೋಕಾಲ್ ಬರುತ್ತೆ ವಿದೇಶದಿಂದ ಬರೆದಂತ ಸಂದರ್ಭದಲ್ಲಿ ಅಂದ್ರೆ ಪ್ರಭಾವಿ ರಾಜಕಾರಣಿಯ ಸಂಪರ್ಕ ಇರಲೇಬೇಕಂದ್ರೆ ಅವರ ಪ್ರಭಾವ ಇರಲೇಬೇಕು. ಅದು ಈ ಎಲ್ಲಾ ಗಾಸಿಪ್ಗಳಿಗೆ, ಚರ್ಚೆಗಳಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದಿರುವಂತದ್ದು. ಇದೇ ವಿಚಾರ ಸದನದಲ್ಲೂ ಕೂಡ ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಮೊಗಸಾಲೆಯಲ್ಲಿ ಬಹಳ ಕಲರ್ಫುಲ್ ಆಗಿ ಚರ್ಚೆ ಆಗ್ತಾ ಇತ್ತು. ಅದು ಏನಂತಾರೆ ಆಫ್ ದಿ ರೆಕಾರ್ಡ್ ಅಂತ ಹೇಳ್ತೀರಿ. ಆ ಸಂದರ್ಭದಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿ ಒಬ್ಬರು ಈ ಹಿಂದೆನೂ ಕೂಡ ಅವರಿಗೆ ನೆಕ್ಲೆಸ್ ಅನ್ನು ಗಿಫ್ಟ್ ಕೊಟ್ಟಿದ್ರು ಅಂತ ಮೊಗಸಾಲೆಯಲ್ಲಿ ಹಲವು ರಾಜಕಾರಣಿಗಳು ಮಾತಾಡ್ತಾ ಇದ್ರು. ಅದು ಪ್ರತಿಪಕ್ಷದ ಸಾಲಲ್ಲಿ ಇರಬಹುದು, ಮತ್ತೊಂದ್ ಕಡೆ ಆಡಳಿತ ಪಕ್ಷದ ಸಾಲಲ್ಲಿ ಕೂಡ. ಇದು ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕೂಡ ಕುತೂಹಲ. ಇದು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದು ಒಂದಷ್ಟು ರಾಜಕಾರಣಿಗಳ ಬುಡಕ್ಕೆ ಬರುತ್ತಾ, ಅವರ ಒಂದು ಕಂಟಕ್ಕೆ ಕಾರಣ ಆಗುತ್ತಾ ಅನ್ನೋಂಥದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ಇಲ್ಲಿ ಎರಡು ವಿಚಾರ ಇರುವಂತದ್ದು ಸ್ಮಿತಾ. ಈಗ ಕುತೂಹಲದ ಜೊತೆಗೆ ಒಂದಷ್ಟು ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರುವಂತದ್ದು. ಸಿಬಿಐ ತನಿಖೆಗೆ ಹ್ಯಾಂಡ್ ಓವರ್ ಆಗಿರುವಂತ ಹಿನ್ನೆಲೆಯಲ್ಲಿ ಆ ತನಿಖೆಯಲ್ಲಿ ಇವೆಲ್ಲ ಪಾತ್ರ ಹೊರ ಬೀಳುತ್ತಾ, ಮತ್ತೊಂದು DRI ತನಿಖೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಈ ವಿಚಾರಗಳೆಲ್ಲ ಕೂಡ ಹೊರಗೆ ಬರುತ್ತಾ ಅನ್ನೋಂಥದ್ದು. ರಾಜ್ಯ ಪೊಲೀಸ್ ಇಲಾಖೆಯಿಂದ ಅಥವಾ ರಾಜ್ಯದಿಂದ ತನಿಖೆ ಆಗಿದೆ ಒಂದಷ್ಟು ಅಂಶಗಳು ಮುಚ್ಚಿ ಹೋಗುವಂತ ಸಾಧ್ಯತೆ ಇರುವಂತದ್ದು. ಅದಕ್ಕೆ ಸಿಬಿಐ ಮತ್ತು DRI ತನಿಖೆ ಎಂಟ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರು ಒಂದು ವೇಳೆ ಪ್ರಭಾವ ಬೀರಿದ್ರೆ ಅಥವಾ ಇವರ ಜೊತೆ ಏನಾದ್ರೂ ಕೂಡ ಏನು ಸ್ಮಗ್ಲಿಂಗ್ ಸಂದರ್ಭದಲ್ಲಿ ಏನಾದ್ರೂ ಕೂಡ ಸಂಪರ್ಕ ಇದ್ರೆ ಒಂದಷ್ಟು ಕಂಟಕ ಬರುವಂತ ಸಾಧ್ಯತೆ ಇರುವಂತದ್ದು. ಅದು ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ತೆಗೆದುಕೊಳ್ಳುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ವಿಧಾನಸೌಧದಲ್ಲಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಗಿಫ್ಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಚರ್ಚೆ. ಆರೋಪಿ ರಣ್ಯಾ ರಾವ್ಗೆ ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಡಲಾಗಿತ್ತು. ಕೊಟ್ಟಾತ ಘಟಾನುಘಟಿ ರಾಜಕಾರಣಿ ಅನ್ನೋ ವಿಚಾರ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ವರ್ಷಗಳ ಹಿಂದೆಯೇ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಆರೋಪಿ ರಣ್ಯಾ ರಾವ್ಗೆ ಪ್ರಭಾವಿ ರಾಜಕಾರಣಿ ಒಬ್ರು ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಅನ್ನೋ ಚರ್ಚೆ. ಬರೋಬ್ಬರಿ 40 ರಿಂದ 50 ಲಕ್ಷ ರೂಪಾಯಿ ಮೌಲ್ಯದ ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇದು ಕೇವಲ ಗಾಸಿಪ್ ಲೆವೆಲ್ ಅಲ್ಲಿ ಇದೆಯಾ ಅಥವಾ ಗಂಭೀರವಾದ ಚರ್ಚೆಯ ಸ್ವರೂಪ ಪಡೆದಿದೆಯಾ ಅಂತ? ನಟಿಮಣಿಗೆ ಪ್ರಭಾವಿ ರಾಜಕಾರಣಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್. ಸ್ಮಿತಾ, ಗಾಸಿಪ್ನ ಜೊತೆಗೆ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂತದ್ದು, ಗ್ರಾಸ್ ಆಗಿರುವಂತದ್ದು ನಟಿ ರಮ್ಯಾ ಅವರ ಏನು ಈ ಸ್ಮಗ್ಲಿಂಗ್ ಪ್ರಕರಣ. ಯಾಕೆ ಇದು ಮಹತ್ವ ಪಡೆದುಕೊಳ್ತು ಮತ್ತು ಒಂದಷ್ಟು ಗಾಸಿಪ್ಗೆ ರೆಕ್ಕಪುಕ್ಕ ಪಡ್ಕೊಳ್ತಾ ಇದೆ ಅಂತಂದ್ರೆ,
ಸಚಿವರಿಬ್ಬರ ಪಾತ್ರ ಅನ್ನುವಂಥದ್ದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಜೊತೆಗೆ ಯಾರು ಅಂದ್ರೆ ಒಬ್ಬರು ಅಧಿಕಾರಿ ಏನು ಪುತ್ರಿ ಇದ್ರೂ ಕೂಡ ಪ್ರೋಟೋಕಾಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿ ವಿದೇಶದಿಂದ ಬರುವಂತ ಸಂದರ್ಭದಲ್ಲಿ ಪ್ರೋಟೋಕಾಲ್ ಕೊಟ್ಟಿದ್ದಾರಂದ್ರೆ ಅವರ ಪ್ರಭಾವ ಎಷ್ಟಿರಬೇಕು ಅನ್ನುವಂಥದ್ದು. ನಾವು ನೀವು ಕೇಳಿದ್ರೆ ಪ್ರೋಟೋಕಾಲ್ ಕೊಡೋದು ಸಿಗದೆ ಸಾಧ್ಯನೇ ಇಲ್ಲ. ಜೊತೆಗೆ ಶಾಸಕರಿಗೂ ಕೂಡ ಪ್ರೋಟೋಕಾಲ್ ಕೊಡ್ಬೇಕನ್ನು ಕೂಡ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಕಾಮನ್ ವ್ಯಕ್ತಿಗೆ ಏನು ಪ್ರೋಟೋಕಾಲ್ ಬರುತ್ತೆ ವಿದೇಶದಿಂದ ಬರೆದಂತ ಸಂದರ್ಭದಲ್ಲಿ ಅಂದ್ರೆ ಪ್ರಭಾವಿ ರಾಜಕಾರಣಿಯ ಸಂಪರ್ಕ ಇರಲೇಬೇಕಂದ್ರೆ ಅವರ ಪ್ರಭಾವ ಇರಲೇಬೇಕು. ಅದು ಈ ಎಲ್ಲಾ ಗಾಸಿಪ್ಗಳಿಗೆ ಚರ್ಚೆಗಳಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದಿರುವಂತದ್ದು. ಇದೇ ವಿಚಾರ ಸದನದಲ್ಲೂ ಕೂಡ ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಮೊಗಸಾಲೆಯಲ್ಲಿ ಬಹಳ ಕಲರ್ಫುಲ್ ಆಗಿ ಚರ್ಚೆ ಆಗ್ತಾ ಇತ್ತು. ಅದು ಏನಂತಾರೆ ಆಫ್ ದಿ ರೆಕಾರ್ಡ್ ಅಂತ ಹೇಳ್ತೀರಿ. ಆ ಸಂದರ್ಭದಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ಬರು ಈ ಹಿಂದೆನೂ ಕೂಡ ಅವರಿಗೆ ನೆಕ್ಲೆಸ್ ಅನ್ನು ಗಿಫ್ಟ್ ಕೊಟ್ಟಿದ್ರು ಅಂತ ಮೊಗಸಾಲೆಯಲ್ಲಿ ಹಲವು ರಾಜಕಾರಣಿಗಳು ಮಾತಾಡ್ತಾ ಇದ್ರು. ಅದು ಪ್ರತಿಪಕ್ಷದ ಸಾಲಲ್ಲಿ ಇರಬಹುದು, ಮತ್ತೊಂದು ಕಡೆ ಆಡಳಿತ ಪಕ್ಷದ ಸಾಲಲ್ಲಿ ಕೂಡ. ಇದು ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕೂಡ ಕುತೂಹಲ. ಇದು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇದು ಒಂದಷ್ಟು ರಾಜಕಾರಣಿಗಳ ಬುಡಕ್ಕೆ ಬರುತ್ತಾ, ಅವರ ಒಂದು ಕಂಟಕ್ಕೆ ಕಾರಣ ಆಗುತ್ತಾ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ಇಲ್ಲಿ ಎರಡು ವಿಚಾರ ಇರುವಂತದ್ದು ಸ್ಮಿತಾ. ಈಗ ಕುತೂಹಲದ ಜೊತೆಗೆ ಒಂದಷ್ಟು ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರುವಂತದ್ದು ಸಿಬಿಐ ತನಿಖೆಗೆ ಹ್ಯಾಂಡ್ ಓವರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ತನಿಖೆಯಲ್ಲಿ ಇವೆಲ್ಲ ಪಾತ್ರ ಹೊರ ಬೀಳುತ್ತಾ, ಮತ್ತೊಂದು ಡಿಆರ್ಐ ತನಿಖೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಈ ವಿಚಾರಗಳೆಲ್ಲ ಕೂಡ ಹೊರಗೆ ಬರುತ್ತಾ ಅನ್ನುವಂಥದ್ದು. ರಾಜ್ಯ ಪೊಲೀಸ್ ಇಲಾಖೆಯಿಂದ ಅಥವಾ ರಾಜ್ಯದ ತನಿಖೆ ಆಗಿರೋ ಒಂದಷ್ಟು ಅಂಶಗಳು ಮುಚ್ಚಿ ಹೋಗುವಂತಹ ಸಾಧ್ಯತೆ ಇರುವಂತದ್ದು. ಅದಕ್ಕೆ ಸಿಬಿಐ ಮತ್ತು ಡಿಆರ್ಐ ತನಿಖೆ ಎಂಟ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾರು ಒಂದು ವೇಳೆ ಪ್ರಭಾವ ಬೀರಿದ್ರೆ ಅಥವಾ ಇವರ ಜೊತೆ ಏನಾದ್ರೂ ಕೂಡ ಏನು ಸ್ಮಗ್ಲಿಂಗ್ ಸಂದರ್ಭದಲ್ಲಿ ಏನಾದ್ರೂ ಕೂಡ ಸಂಪರ್ಕ ಇದ್ರೆ ಒಂದಷ್ಟು ಕಂಟಕ ಬರುವಂತಹ ಸಾಧ್ಯತೆ ಇರುವಂತದ್ದು. ಅದು ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ತೆಗೆದುಕೊಳ್ಳುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ವಿಧಾನಸೌಧದಲ್ಲಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಿಧಾನಸಭೆಯ ಮೊಗಸಾಲೆಯಲ್ಲಿ ಗಿಫ್ಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಚರ್ಚೆ. ಆರೋಪಿ ರನ್ಯಾ ರಾವ್ಗೆ ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಡಲಾಗಿತ್ತು. ಕೊಟ್ಟಾತ ಘಟಾನುಘಟಿ ರಾಜಕಾರಣಿ ಅನ್ನೋ ವಿಚಾರ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ವರ್ಷಗಳ ಹಿಂದೆಯೇ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಆರೋಪಿ ರನ್ಯಾ ರಾವ್ಗೆ ಪ್ರಭಾವಿ ರಾಜಕಾರಣಿ ಒಬ್ರು ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಅನ್ನೋ ಚರ್ಚೆ. ಬರೋಬ್ಬರಿ 40 ರಿಂದ 50 ಲಕ್ಷ ರೂಪಾಯಿ ಮೌಲ್ಯದ ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇದು ಕೇವಲ ಗಾಸಿಪ್ ಲೆವೆಲ್ ಅಲ್ಲಿ ಇದೆಯಾ ಅಥವಾ ಗಂಭೀರವಾದ ಚರ್ಚೆಯ ಸ್ವರೂಪ ಪಡೆದಿದೆಯಾ ಅಂತ? ನಟಿಮಣಿಗೆ ಪ್ರಭಾವಿ ರಾಜಕಾರಣಿ ಡೈಮಂಡ್ ನೆಕ್ಲೆಸ್ ಗಿಫ್ಟ್. ಸ್ಮಿತಾ, ಗಾಸಿಪ್ನ ಜೊತೆಗೆ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂತದ್ದು, ಗ್ರಾಸ್ ಆಗಿರುವಂತದ್ದು ನಟಿ ರಮ್ಯಾ ಅವರ ಏನು ಈ ಸ್ಮಗ್ಲಿಂಗ್ ಪ್ರಕರಣ. ಯಾಕೆ ಇದು ಮಹತ್ವ ಪಡ್ಕೊಳ್ತು ಮತ್ತು ಒಂದಷ್ಟು ಗಾಸಿಪ್ಗೆ ರೆಕ್ಕಪುಕ್ಕ ಪಡ್ಕೊಳ್ತಾ ಇದೆ ಅಂತಂದ್ರೆ, ಸಚಿವರಿಬ್ಬರ ಪಾತ್ರ ಅನ್ನುವಂಥದ್ದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಅನ್ನುವಂಥದ್ದು ಮೂಲಗಳ ಮಾಹಿತಿ. ಜೊತೆಗೆ ಯಾರು ಅಂದ್ರೆ ಒಬ್ಬರು ಅಧಿಕಾರಿ ಏನು ಪುತ್ರಿ ಇದ್ರೂ ಕೂಡ ಪ್ರೋಟೋಕಾಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿ